ನೀ ಕೊಡಕ್ಕಿಟ್ಟಿರೋದು ಕೊಡ್ಬೇಕು ನೀನು. MRP ಕೊಡ್ಬೇಕಂತ ರೂಲ್ಸ್ ಇಲ್ವಾ? ಇಲ್ಲ ರೂಲ್ಸ್ ಇಲ್ವಾ? 5 ರೂಪಾಯಿ ಡಿಫ್ರೆನ್ಸ್ ಇರೋದು ಅಷ್ಟೇ. ಏನೋ 50 ರೂಪಾಯಿ ಹೇಳ್ದಂಗೆ ಯಾಕೆ ಜಾಸ್ತಿ ಅಂತೀರಾ ಸರ್? ನೀವು ಹೇಳಿರೋ ನನ್ನ ಹತ್ರ ವಿಡಿಯೋ ಐತೆ. ಇವರು ಕೊಡೋದು ಕೂಡ ಎಕ್ಸ್ಟ್ರಾ, ಆದರೂ ಇವ್ರು ನಮಗೆ ಮತ್ತೆ ಕೇಳಿದ್ರೆ ದಬ್ಬಾಳಿಕೆ ಮಾಡೋದಲ್ಲದೆ ಮತ್ತೆ ಇವಾಗ ಮೈಕು ಕ್ಯಾಮ್ರಾ ನೋಡಿದ ತಕ್ಷಣ ಇಲ್ಲ ಸರ್ ನಾನು ನಿಮಗೆ 155 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲ ಈಗ ನೀವು ಬಂದು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀರಿ ಹೇಳ್ರಿ? ₹1 ಡಿಫ್ರೆನ್ಸ್. ₹1 ಇಲ್ಲ 5 ರೂಪಾಯಿ ಅಲ್ವಾ? ಇಲ್ಲೆಲ್ಲ ಹಂಗೇನಾ? ಎಲ್ಲರೂ ಎಕ್ಸೈಸ್ನವ್ರಿಗೆ ಎಲ್ಲರೂ ಮಾಡ್ಬೇಕು. ಯಾಕೆ ಎಕ್ಸೈಸ್ ಅವರು ಏನಾದ್ರು ಕೇಳ್ತಾರೆ? ಮತ್ತೆ ಇನ್ನೇನಣ್ಣ ಕೊಡ್ಬೇಕು ಅವ್ರಿಗೆ. ಮತ್ತೆ ಇನ್ನೇನು ಬಿಡ್ತಾನೆ. ಯಾವುದೇ ಕಾರಣಕ್ಕೂ MRP ಕೊಡಲ್ಲ. 160 ಮಾಡ್ರಿ. 155 ಐತಲ್ವಾ? 160 ಮಾಡ್ರಿ. ಇನ್ನೊಂದು ತಲೆ ಕೆಡಿಸ್ಕೊಡ್ರಿ. ಅದೇ ಅವ್ರಿಗೆ ದೀಪಾವಳಿ ಅನ್ನೋ ಒಂದು ಬಾಟ್ಲು ಕೊಡು ಅಂತ ಗೊತ್ತಾನೆ. ನ್ಯೂ ಇಯರ್ ಅನ್ನೋ ಒಂದು ಬಾಟ್ಲು ಪೊಲೀಸರಾ ಎಲ್ಲ ಬುಕ್ ಸೀಲಿಗೂ 5,000 ದುಡ್ಡು ಕೇಳ್ತಾರೆ. ಒಂದು ಸೀಲಿಗೆ 5,000. ಸೈನ್ ಹಾಕೊಡಕ್ಕೆ 5,000 ಕೇಳ್ತಾರೆ. 5,000. ಇವಾಗ ₹10 ಎರಡಕ್ಕೆ ಎಕ್ಸ್ಟ್ರಾ ಆಗಿಲ್ವಾ? ₹10 ಕೊಡಲ್ವಾ? ಅದು MRP ಕೊಡ್ತಾರಲ್ವ ಇಲ್ಲಿ ಪ್ರೈವೇಟಲ್ಲಿ. ಹೇಗಿದೆ ನೋಡಿ ಈ ಸರ್ಕಾರಿ ಮದ್ಯದಂಗಡಿ ಸಿಬ್ಬಂದಿ ದರ್ಪ. ಬೇಕಿದ್ರೆ ತಗೋ, ಇಲ್ಲದಿದ್ರೆ ಹೋಗು ಅಂತ ಗ್ರಾಹಕರಿಗೆ ಉಗಿದು ಕಳಿಸ್ತಾನೆ. MSIಯಲ್ಲಿ ಇರೋದೇ ಕಡಿಮೆ ಆಗಿಲ್ವಾ? MRP ಯಾವುದು ಕೊಡಲ್ವಾ? MRP ಕೊಡ್ತಾರೆ ಮತ್ತೆ ಯಾಕೆ? ಎಣ್ಣೆ ಡಿಫ್ರೆಂಟಾ? ಎಷ್ಟಕ್ಕೆ ತಗೊಂಡ್ರಿ? ಯಾಕೆ ₹100 ಅದಲ್ಲ ಸರ್? ಇದು ₹100 ಇತ್ತಲ್ಲ, ಯಾಕೆ ₹110 ತಗೊಂಡ್ರಿ? ₹2-3 ₹10 ಡಿಫ್ರೆನ್ಸ್ ಐತೆ ಇದು. ಇವಾಗ MSR MRP ಅದು ಇದು ಅಂತಾರೆ ಸರ್. ಇದು 90 ತಗೊಂಡ್ರೆ ₹10 ಜಾಸ್ತಿ ಅಂತಾರೆ. ಮತ್ತೆ ಕ್ವಾರ್ಟರ್ ಬೇಕು ಅಂದಾಗ ₹15 ₹20 ಜಾಸ್ತಿ ಕೇಳ್ತಾ ಇದ್ದಾರೆ. ಅದು ಇದು ಅಂತ ಹೇಳ್ಬಿಟ್ಟು ಮತ್ತೆ ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ. MRP ಅಂದಮೇಲೆ MRP ಏನಿದೆ ಅದು ಕೊಡಬೇಕು ಅವರು. ಇವಾಗ ನೋಡಿದ್ರೆ ರೇಟ್ ಜಾಸ್ತಿ ಯಾಕೆ ಅಂತ ಕೇಳಿದಾಗ ನಮ್ಮೇಲೆ ಜಗಳಕ್ಕೆ ಬೀಳ್ತಾರೆ, ಹಂಗೆ ಹಿಂಗೆ ಅಂತ ವಿಷಯ ಇರುತ್ತವೆ. ಏನಾದ್ರು ಒಯ್ತಾರ ಅಂತಾರೆ, ರ್ಯಾಶ್ ಆಗಿ ಮಾತಾಡ್ತಾರೆ, ಆ ಥರ ಮಾತಾಡ್ತಾರೆ. ಯಾಕೆ ನೀವು ಕಡಿಮೆ ಕೊಡ ಅಂದ್ರೆ ಕೊಡಲ್ವಾ? ಏನಂತಾರೆ? ಅಷ್ಟು ಮಾತ್ರವಲ್ಲ, ರಾಜ್ಯದ ಯಾವುದಾದ್ರೂ MSIL ಮಳಿಗೆಯಲ್ಲಿ MRP ದರಕ್ಕೆ ಮದ್ಯ ಮಾರಾಟ ಮಾಡಿದ್ರೆ ಅದನ್ನು ನನಗೆ ತಂದು ಕೊಡಿ ಅಂತ ಚಾಲೆಂಜ್ ಬೇರೆ ಹಾಕ್ತಾನೆ. MSIL ಅಲ್ಲಿ ಕಡಿಮೆ ಇರಬೇಕು, MRP ಕೊಡ್ತಾರೆ. ತಗೊಬಿಟ್ಟು ಬಂದ್ಬಿಟ್ಟು ಅಂತ ಕೇಳಿ ಅಲ್ಲಿ ಕೊಡ್ತಾನೆ. ಎಲ್ಲರೂ ತಗೊಬಿಟ್ಟು ಬಂದು ಅಲ್ಲಿ ಕೊಡ್ತಾರ ಕಣಪ್ಪ ಅಂತ ಕೇಳಿ ಅವಾಗ ಹೇಳ್ತೀನಿ. MSIL ಎಲ್ಲೂ ಕೊಡಲ್ಲ. ನೀವೆಲ್ಲರೂ ಹೋಗಿ ತಗೊಂಡ್ರಿ, ಆಮೇಲೆ ನನ್ನ ಕೇಳ್ರಿ ಅಲ್ಲಿ ಕೊಟ್ಟರು ಯಾಕಪ್ಪ ಇಲ್ಲಿ ತಗೋತೀರಿ ಅಂತ. ಅಲ್ಲ ಸರ್, ನಾನು ಕೊಡ್ತೀನಿ ಇಲ್ಲ ನಂಗಿಲ್ಲ, ಯಾಕೆ ಅಂತ ನಾನು ಕೇಳಿದ್ದಷ್ಟೇ. MSIL ಹಂಗೆ 5 ರೂಪಾಯಿ ಜಾಸ್ತಿ ಇರ್ತದೆ. ನಿಮ್ದೊಂದೇ ಅಲ್ಲ, ಇಡೀ ಬೆಂಗಳೂರು ತುಂಬ ಎಷ್ಟಿದಾವಲ್ವಾ? ನೀವೇ ಹೇಳ್ತೀರಾ. ನಂದೊಂದೇ ಅಲ್ಲ, ಎಷ್ಟು MSIL ಇದಾವಲ್ವಾ ಅಷ್ಟು MSIL ಹತ್ರ ತಗೊಂಡು ಬನ್ನಿ ನೀವು, ನಾನು ಕೊಡ್ತೀನಿ ಅಂತ ನಮಗೆ ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡ್ತೀರಾ ನೀವು. ಯಾಕೆ ₹5 ₹10 ಎಕ್ಸ್ಟ್ರಾ ಅಂತ ಅಂದರೆ ತಗೊಂಬನ್ನಿ ನೀವು. ಎಲ್ಲಿ ಕೊಡ್ತಾ ಇದ್ದಾರೆ ಸರ್? ಯಾರು ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ದಬ್ಬಾಳಿಕೆ ಮಾಡ್ತೀರಾ ನೀವು. ಈ ಸರ್ಕಾರಿ ಮದ್ಯದ ಅಂಗಡಿಯಲ್ಲಿ MRPಗೆ ಮದ್ಯ ಮಾರಾಟನೇ ಆಗಲ್ಲ ಅಂತಾದ್ರೆ ಯಾಕೆ ಬೇಕಿದೆ ಈ MSILಗಳು? ಇಲ್ಲಿಗೆ ಬರುವ ಬಡ ಮತ್ತು ಕೂಲಿ ಕಾರ್ಮಿಕರನ್ನ ಲೂಟಿ ಮಾಡೋದಕ್ಕ? 55 ಕೈಗೆ ₹10 ಕಮ್ಮಿ ಯಾವು? ಒಂದೇ ಕ್ವಾರ್ಟರ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಪ್ರತಿ ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್? ಪ್ರತಿಯೊಬ್ಬರಿಗೆ ₹5 ಇಂದ ₹10 ಅಂದರೆ ಅವ್ರು ದುಡ್ದಿರೋ ದುಡ್ಡು. ಅವರು ಇವಾಗ ₹150 ₹160 ಕೊಟ್ಟು ಕುಡಿಯೋ ವ್ಯಕ್ತಿ ಅಂದರೆ ಕೋಟ್ಯಾಧೀಶ್ವರ ಅಲ್ಲ, ಲಕ್ಷಾಧೀಶ್ವರ ಅಲ್ಲ. ಒಬ್ಬ ಕೂಲಿ ಕಾರ್ಮಿಕ ಅವ್ನು ದುಡಿಯೋದೇ ₹400-500. ನೀವು ನೋಡಿದರೆ ಕ್ವಾರ್ಟ್ರಿಗೆ ₹5 ಇಂದ ₹10 ಕೇಳಿದರೆ ತಪ್ಪಾಯ್ತು ಅಂದರೆ ಇವಾಗ ಬರುತ್ತಾ ಸರ್? ಇವ್ರಿಗೆ ಏನಿಲ್ಲ ಅಂದರೆ ಪ್ರತಿಯೊಂದು ಬಾಟಲ್ ಮೇಲೆ ₹5 ಇಂದ ₹10 ಅಂದರೆ ₹4,000-5,000 ಇವ್ರು ನೇರವಾಗಿ ಜೋಬಿಗೆ ಇಳಿಸ್ಕೊತಾರೆ. ಇದು ಕೇವಲ ಇಲ್ಲಿ ಕೆಲಸ ಮಾಡೋರು ಮಾತ್ರ ಅಲ್ಲ, ಇಲ್ಲಿ ಅಬಕಾರಿ ಇಲಾಖೆಯವರು ಕೂಡ ಶಾಮೀಲಾಗಿರ್ತಾರೆ ಇದರಲ್ಲಿ. ಹಂಗಾಗಿ ಇವರು ಕ್ವಾರ್ಟರ್ಗೆ MRP ಬೆಲೆಯಲ್ಲಿ ಇವ್ರು ಮಾರೋದೇ ಇಲ್ಲ. ದುರಂತ ಅಂದ್ರೆ ರಾಜ್ಯದ MSIL ಮಳಿಗೆಯಲ್ಲಿ ನಡೀತಿರೋ ದರೋಡೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಸಾಥ್ ನೀಡ್ತಿದ್ದಾರೆ. ಹೇಗೆ ಅಂತೀರಾ? ಒಮ್ಮೆ ಇವರು ಹೇಳೋದನ್ನ ಕೇಳಿ. 125 ಎಲ್ಲದಕ್ಕೂ ₹5 ಎಕ್ಸ್ಟ್ರಾ. ₹1 ಡಿಫ್ರೆನ್ಸ್. ₹1 ಇಲ್ಲ 5 ರೂಪಾಯಿ ಅಲ್ವಾ? 5 ಎಕ್ಸ್ಟ್ರಾ ಯಾಕೆ ತಗೊಂತೀರಾ ನೀವು? ಇಲ್ಲೆಲ್ಲ ಹಂಗೇನಾ? ಎಲ್ಲರೂ ಎಕ್ಸೈಸ್ನವ್ರಿಗೆ ಎಲ್ಲರೂ ಮಾಡ್ಬೇಕು. ಯಾಕೆ ಎಕ್ಸೈಸ್ ಅವರು ಏನಾದ್ರು ಕೇಳ್ತಾರೆ? ಮತ್ತೆ ಇನ್ನೇನಣ್ಣ ಕೊಡ್ಬೇಕು ಅವ್ರಿಗೆ. ಮತ್ತೆ ಇನ್ನೇನು ಬಿಡ್ತಾನೆ. ಎಷ್ಟು ಕೊಡ್ತೀರಾ ತಿಂಗಳ? ಎಲ್ಲರೂ ಕೊಡ್ಬೇಕು. ಹೇಳಿ ಸರ್, ಎಷ್ಟು ಕೊಡಬೇಕು? ಸ್ಯಾಲ್ರಿಗಳೆಲ್ಲ ಕಮ್ಮಿ ಅಣ್ಣ. ನಮ್ಗೆ ₹1 ನಾವೇನು ಇಲ್ಲಿ ಅಂತ ಕೇಳ್ತೀವಿ. ಅವನಾರು ಬಂದ ಒಂದು ಬಾಟ್ಲು ಆಯ್ತು ಅಂದ್ರೆ ಒಂದು ಬಾಟ್ಲು ಬರ್ತಾನೆ. ಅಂದರೆ ಅವ್ರಿಗೆ ದೀಪಾವಳಿ ಅಂದ್ರೆ ಒಂದು ಬಾಟ್ಲು ಕೊಡು ಅಂತ ಬರ್ತಾನೆ. ನ್ಯೂ ಇಯರ್ ಅಂದ್ರೆ ಒಂದು ಬಾಟ್ಲು. ಪೊಲೀಸರಾ? ಎಲ್ಲ ಅಬಕಾರಿ ಇಲಾಖೆ ಅವರು.
90 ml ಮದ್ಯ ಮಾರಾಟ ಮಾಡಿದ್ರೆ ಅದರಲ್ಲಿ ₹3.50 ಅಧಿಕಾರಿಗಳಿಗೆ ಕೊಡಬೇಕಂತೆ. ಪ್ರತಿ ಬಾರಿ ಅಧಿಕಾರಿಗಳು ಮಳಿಗೆಗೆ ಭೇಟಿ ಕೊಟ್ಟಾಗ ದುಬಾರಿ ಬೆಲೆಯ ಮದ್ಯದ ಫುಲ್ ಬಾಟ್ಲು ಫ್ರೀ ಕೊಡಬೇಕಂತೆ. ಒಂದೇ ಒಂದು ಸೈನ್ ಹಾಕಲು ₹1,000 ಕೊಡಬೇಕು. ಇಷ್ಟೆಲ್ಲ ಸಾಲದು ಅಂತ ಪ್ರತಿ ತಿಂಗಳು ಮಾಮೂಲಿ ಬೇರೆ ಕೊಡಬೇಕಂತೆ. ಇದೆಲ್ಲ ಕೊಟ್ಟು ನಮಗೆ ಉಳಿಯುವುದು ₹1.50 ಮಾತ್ರ ಅಂತ ನೇರವಾಗಿ ಹೇಳ್ತಾರೆ ಮಳಿಗೆ ಮಾಲೀಕರು. ಗೌರ್ಮೆಂಟ್ ತಿನ್ನಕ್ಕೆ ಅಂತ ಇರ್ತಾರಲ್ಲ ಅವ್ರು ಬರ್ತಾರೆ. ಹಂಗಾಗಿ ಜಾಸ್ತಿ ಕೊಡ್ಬೇಕು ನೀವು, ಅವ್ರಿಗೆ ಕೊಟ್ಟು ನೀವು ತಗೊಳ್ಳೋದ? ಆಮೇಲೆ ₹3.5 ಡಿಫ್ರೆನ್ಸ್ ಇರುತ್ತೆ, ₹1.5 ನಾವು ತಗೋತೀವಿ. ಅವ್ರಿಗೆ ಕೊಡೋದು ಬುಕ್ ಸೀಲಿಗೂ 5,000 ದುಡ್ಡು ಕೇಳ್ತಾರೆ. ಒಂದು ಸೀಲಿಗೆ 5,000, ಸೈನ್ ಹಾಕೊಡಕ್ಕೆ 5,000 ಕೇಳ್ತಾರೆ. 5,000. ಇವ್ರಿಗೆ ನಿನ್ನೆ ನಾನು ಮಾತಾಡಿದ ಸಂದರ್ಭದಲ್ಲಿ ಯಾಕೆ ಸರ್ ₹5 ಎಕ್ಸ್ಟ್ರಾ ತಗೋತೀರಿ ಅಂದ್ರೆ, ನಾನು ₹5 ತಗೊಳ್ತಾ ಇಲ್ಲ. ಇಲ್ಲಿಂದ ಪ್ರತಿ ದೀಪಾವಳಿ, ಯುಗಾದಿ, ಪ್ರತಿ ತಿಂಗಳಿಗೆ ಫುಲ್ ಬಾಟ್ಲಿ ಇಲ್ಲಿಂದ ಬಂದ ಅಧಿಕಾರಿ ಇಲಾಖೆಗಳು ಬಂದು ನಮ್ಮ ಹತ್ರ ದಬ್ಬಾಳಿಕೆ ಮಾಡಿ ತಗೊಂಡು ಹೋಗ್ತಾರೆ. ಸರ್ ಯಾರಿಗಂತ ಕೊಡಲಿ ಅಂತ ಹೇಳಿಬಿಟ್ಟು ಇವ್ರು ನಮ್ಗೆ ಪ್ರಶ್ನೆ ಮಾಡ್ತಾರೆ. ನಿಮಗೆ ಸಂಬಳ ಬರಲ್ವಾ ಅಂತ ಕೇಳಿದ್ರೆ 13,000 ಬರುತ್ತೆ. ಈ ಸಂಬಳ ಬೆಂಗಳೂರಿನಲ್ಲಿ ಎಲ್ಲಿ ಸಾಲುತ್ತೆ ಅಂತ ಹೇಗೆ ಹೇಳ್ತಾನೆ ನೋಡಿ. ಎಷ್ಟು ಕೊಡ್ತಾರೆ? ಅಷ್ಟೇನಾ? ಬೆಂಗಳೂರಿಗೆ 13,000, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ಸರ್ಕಾರ ಎಂಥ ಲಜ್ಜೆಗೆಟ್ಟ ವ್ಯವಹಾರ ಮಾಡ್ತಿದೆ ನೋಡಿ. ಸರ್ಕಾರ ನಡೆಸಲು ರಾಜ್ಯದ ಜನತೆಯನ್ನ ದುಶ್ಚಟಕ್ಕೆ ಬಲಿ ಕೊಟ್ಟು ಅಮಾಯಕ ಮತ್ತು ಕೂಲಿ ಕಾರ್ಮಿಕರನ್ನು ಸುಲಿಗೆ ಮಾಡ್ತಿದೆ. ರಾಜ್ಯ ಸರ್ಕಾರ ಮದ್ಯವನ್ನಂತೂ ಬಂದ್ ಮಾಡಲ್ಲ. ಕನಿಷ್ಠ ಪಕ್ಷ ಒಂದು ಯೋಗ್ಯ ಬೆಲೆಗಾದರೂ ಮದ್ಯ ಮಾರಾಟ ಮಾಡಿ ಇಂಥ ಸುಲಿಗೆಕೋರರಿಂದ ನಾಡಿನ ಜನರನ್ನ ರಕ್ಷಿಸಿ. ಸೂರ್ಯ, ವಿಜಯ್ ಟೈಮ್ಸ್, ಬೆಂಗಳೂರು.